ಪೊಲೀಸರು ಈ ರೀತಿಯಲ್ಲೂ ಕೂಡ ವಾರ್ನಿಂಗ್ ಕೊಡ್ತಾರೆ, ಪೊಲೀಸರು ಈ ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳ್ತಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಇದೆ. ತೆಲಂಗಾಣದಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅಲ್ಲು ಅರ್ಜುನ್ ವಿಚಾರದಲ್ಲಿ ಆದಂಥ ಬೆಳವಣಿಗೆ, ಕಾಲ್ತುಳಿತ ಪ್ರಕರಣದಲ್ಲಿ ಆದಂಥ ಬೆಳವಣಿಗೆ. ಸೊ ಪುಷ್ಪ ಹೀರೋ ಅಲ್ಲು ಅರ್ಜುನ್ಗೆ ತೆಲಂಗಾಣ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನೀನು ಸರಿಯಾಗಿ ಇಲ್ಲದಿದ್ರೆ ನಿನ್ನ ಚರ್ಮ ಸುಲಿತೀವಿ ಅಂತ ಹೇಳಿ. ಹಣದ ಮದದಿಂದ ಪೊಲೀಸರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತೀಯಾ ನೀನು? ಜುಬ್ಲಿ ಹಿಲ್ಸ್ ನಲ್ಲಿ ನೀನು ಇರೋದೇ ಲೀಸ್ ಜಾಗದಲ್ಲಿ. ಜಾಸ್ತಿ ಬೀಗಬೇಡ, ಯಾವಾಗ ಬೇಕಾದ್ರೂ ಕೂಡ ಜನ ಗಾಳಿ ತೆಗಿತಾರೆ. ಪೊಲೀಸರನ್ನ ಅವಮಾನಿಸೋದಾಗಲಿ ಇಲ್ಲ ಅಂದ್ರೆ ಬೆದರಿಸೋದಾಗಲಿ ಕಾನೂನು ಉಲ್ಲಂಘಿಸಿದ್ರೆ ನಿಮ್ಮ ಸಮಾಧಿಯನ್ನ ನೀವೇ ತೋಡಿಕೊಂಡಂತೆ. ತೆಲಂಗಾಣ ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ವಾರ್ನಿಂಗ್ ಅನ್ನ ಕೊಟ್ಟಿರೋದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಈ ರೀತಿಯಾಗಿ ಒಬ್ಬ ಪೊಲೀಸ್ ಖಡಕ್ ಆಗಿ ಈ ರೀತಿಯಾಗಿ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರೋದು. ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ಅವರು ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಯಾವ ಶಬ್ದಗಳ ಬಳಕೆ ಇದೆ ಅಂತಂದ್ರೆ ತುಂಬಾ ಖಾರವಾಗಿ ಮಾತನಾಡಿರೋದು. ಜಾಸ್ತಿ ಬೀಗಬೇಡ, ಯಾವಾಗ ಬೇಕಾದ್ರೂ ಜನ ಗಾಳಿ ತೆಗಿತಾರೆ ಅಂತ ಹೇಳಿ. ಹಣದ ಮದದಿಂದ ಪೊಲೀಸರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತೀಯಾ ಅಂತ ಹೇಳಿ. ನನಗೆ ಪರ್ಮಿಷನ್ ಇತ್ತು ಅಂತ ಹೇಳ್ತಾ ಇದ್ದಿದ್ದವರು ನಿನ್ನೆ. ಸೊ ನೀನು ಸರಿಯಾಗಿ ಇಲ್ಲದಿದ್ರೆ ನಿನ್ನ ಚರ್ಮ ಸುಲಿತೀವಿ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಫಸ್ಟ್ ಟೈಮ್ ಈ ರೀತಿಯಾಗಿ ಇಲ್ಲೇನೋ ಸಂಘರ್ಷ ನಡೀತಾ ಇರೋಂಗೆ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಬ್ಯಾಟಲ್ ಫೀಲ್ಡ್ ಅನ್ನ ನೋಡೋದಾದ್ರೆ ಸೊ ರಾಜಕೀಯವಾಗಿ ಇದೆಲ್ಲವೂ ಕೂಡ ತೆಗೆದುಕೊಂಡು ಹೋದಂಗಿದೆ ಇನ್ನೊಂದು ಕಡೆಗೆ. ಬಟ್ ಪೊಲೀಸರು ಕೊಡ್ತಾ ಇರುವಂಥ ಎಚ್ಚರಿಕೆ ಇದೆಯಲ್ಲ, ಇದೆಲ್ಲ ರೀತಿಯಲ್ಲೂ ಕೂಡ ಆಗಬೇಕು. ಸೆಲೆಕ್ಟಿವ್ ಆಗಿ ಆಗಬಾರ್ದು, ಎಲ್ಲ ಕಡೆನೂ ಆಗಬೇಕು. ನೀನು ತೀಸ್ಮಾರ್ ಖಾರ್ ಅನ್ಕೊಂಡಿದ್ದೀಯಾ? ಅಸಲಿಗೆ ತೆಲಂಗಾಣದಲ್ಲಿ ನಿನಗೆ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳಿದ್ದ. ಸಿನಿಮಾದವರ ದಾದಾಗಿರಿ ಏನು? ಇಷ್ಟ ಬಂದ ಹಾಗೆ ಟಿಕೆಟ್ ರೇಟ್ ಅನ್ನ ಹೆಚ್ಚಿಸಿದ್ದೀರಿ. ನಾಲಿಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ಚರ್ಮ ಸುಲಿತೀವಿ. ನೀನೊಬ್ಬ ಮಾಮೂಲಿ ಪರೋಡಿ ಅಂತ ಅಲ್ಲಿರುವಂತ ಎಸಿಪಿ ವಿಷ್ಣುಮೂರ್ತಿಯವರು ಈ ಎಚ್ಚರಿಕೆಯನ್ನ ಕೊಟ್ಟಿರೋದು. ಈ ರೀತಿಯಾದಂಥ ಖಾರವಾಗಿ ಮಾತುಗಳನ್ನ ಕೇಳಿರ್ಲಿಲ್ಲ. ಯಾಕಂದ್ರೆ ಈ ರೀತಿಯಾಗಿ ಫೇಮಸ್ ಆಗಿರುವಂಥವ್ರ ಬಗ್ಗೆ ಮಾತನಾಡೋದಾಗ್ಲಿ ಸ್ವಲ್ಪ ಬಹಳ ಹಿಂದೇಟನ್ನ ಹಾಕ್ತಾರೆ. ಬಟ್ ವಿಷ್ಣುಮೂರ್ತಿ ಅವರು ಇಲ್ಲಿ ಎಸಿಪಿ ನೇರವಾಗಿ ಹೇಳಿದ್ದಾರೆ, ನಾಲಿಗೆ ಬಿಗಿ ಹಿಡಿದು ಮಾತನಾಡು ಅಂತ ಹೇಳಿ. ಇನ್ನು ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈ ರೀತಿಯಾಗಿ ಸ್ಟಾರ್ಗಳು ಯಾರಿರ್ತಾರೆ ಅವರ ಬಗ್ಗೆ ಪೊಲೀಸರು ಮಾತನಾಡಬೇಕಾದ್ರೆ ಬಹಳ ಹಿಂದೇಟನ್ನ ಹಾಕ್ತಾರೆ. ತುಂಬಾ ಒಂದಿಷ್ಟು ಶಬ್ದಗಳ ಬಳಕೆಯನ್ನ ಬಹಳ ಸೊಫಿಸ್ಟಿಕೇಟೆಡ್ ಆಗಿ ಬಳಕೆ ಮಾಡ್ತಾರೆ. ಎಲ್ಲಿ ಅವರ ಅಭಿಮಾನಿಗಳು ತಿರುಗಿ ಬಿದ್ದು ಬಿಡ್ತಾರೆ ಅನ್ನುವಂಥ ಒಂದು ಆತಂಕದಲ್ಲೋ ಭಯದಲ್ಲೋ ಮಾತನಾಡೋ ರೀತಿಯಲ್ಲಿ ಇರುತ್ತೆ. ಬಟ್ ಹೇಳೋದನ್ನ ಹೇಳ್ತಾ ಇರ್ತಾರೆ. ಬಟ್ ದಿಸ್ ಆಫೀಸರ್ ಎಸಿಪಿ ವಿಷ್ಣುಮೂರ್ತಿ ಅವರು ಏನು ಈ ರೀತಿಯಾಗಿ ಖಡಕ್ ಆಗಿ ಶಬ್ದಗಳ ಬಳಕೆಯನ್ನ ಮಾಡಿ ಮಾತನಾಡಿರೋದು, ಏನಿದಕ್ಕೆ ಕಾರಣ ಅಂತದ್ದು? ಅಂದ್ರೆ ಸಂಧ್ಯಾ ಥಿಯೇಟರ್ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಅವರು ಒಳಗಡೆ ಥಿಯೇಟರ್ ಅಲ್ಲೇ ಇದ್ರು. ಸೊ ಈ ಒಂದು ಘಟನೆ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿರಲಿಲ್ಲ. ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಮತ್ತೆ ಸದನದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ರೇವಂತ್ ರೆಡ್ಡಿ ಅವರು ನಿನ್ನೆ ಗುಡುಗಿದ್ರು. ಈ ಒಂದು ಹಿನ್ನೆಲೆಯಾಗಿ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ಅನ್ನ ಮಾಡಿ ಪೊಲೀಸರ ಒಂದು ಅನುಮತಿ ನನಗಿತ್ತು ಅನ್ನೋ ಒಂದಿಷ್ಟು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ನಾನು ಪೊಲೀಸರ ಒಂದು ಅನುಮತಿಯ ಮೇರೆಗೆ ನಾನು ಅಲ್ಲಿ ಹೋಗಿದ್ದೆ, ಅವರ ಅನುಮತಿ ನನಗಿತ್ತು ಅನ್ನೋದನ್ನ ಒಂದಿಷ್ಟು ಈ ಒಂದು ಮಾತುಗಳನ್ನು ಆಡಿರತಕ್ಕಂಥದ್ದು ಈಗ ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ಅವರ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ಅವರು ಏನಿದ್ದಾರೆ ಈಗ ಅಲ್ಲು ಅರ್ಜುನ್ ಅವ್ರ ಮೇಲೆ ಹರಿಹಾಯ್ದಿರ್ತಕ್ಕಂಥದ್ದು. ನೀನು ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ನೀನು ನಿನ್ನ ದಾದಾಗಿರಿ ಏನೇ ಇದ್ರು ಅಲ್ಲೇ ಇಟ್ಕೊಳ್ಳಿ ಅನ್ನೋ ರೀತಿ ಅಲ್ಲಿ ಮಾತನಾಡಿರ್ತಕ್ಕಂಥದ್ದು. ಮತ್ತೆ ನೀ ಮಾತನಾಡುವಾಗ ಯಾವುದೇ ಅಂದ್ರೆ ನಿಮ್ಮ ಒಂದು ಪ್ರಭಾವವನ್ನು ಬಳಸಿ ಪೊಲೀಸರ ಮೇಲೆ ಇಲ್ಲ ಸಲ್ಲದ ಕಾರಣಗಳನ್ನ ಒಡ್ತಾ ಇದ್ದಾರೆ, ಮತ್ತೆ ಅವರ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಮತ್ತೆ ಈ ಒಂದು ಕಾರಣದಿಂದಾಗಿ ಈಗ ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ಏನಿದ್ದಾರೆ ಅವ್ರಿಗೆ ಅಲ್ಲು ಅರ್ಜುನ್ ಅವ್ರಿಗೆ ಒಂದು ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಈಗ ಏನಂದ್ರೆ ಸಂಧ್ಯಾ ಥಿಯೇಟರ್ ನಲ್ಲಿ ನಡೆದಂತ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಒಂದು ಬೇರೆ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಂಧ್ರ ಸಿಎಂ ರೇವಂತ್ ರೆಡ್ಡಿ ನಿನ್ನೆ ಪೊಲೀಸರನ್ನ ಬಿಟ್ಟು ಕೊಡದೆ ಈ ಒಂದು ಅಲ್ಲು ಅರ್ಜುನ್ ಮೇಲೆ ಹರಿಹಾಯ್ದಿದ್ರು. ಈಗ ಮತ್ತೆ ಈಗ ಎಸಿಪಿ ಚಂದನ್ ಅವರು ಎಸಿಪಿ ಒಂದು ವಿಷ್ಣು ಮೂರ್ತಿ ಅವರು ಏನಿದ್ದಾರೆ ಈಗ ಅಲ್ಲು ಅರ್ಜುನ್ ಅವರ ಮೇಲೆ
ಹರಿಹಾಯ್ದಿರ್ತಕ್ಕಂಥದ್ದು ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ನೀಡಿರ್ತಕ್ಕಂಥದ್ದು. ಏನು ನೀನು ಸ್ಟಾರ್ ಆಗಿರ್ಬೋದು, ನಿಮ್ಮ ಯಾವಾಗ ಬೇಕಾದರೂ ನಿಮ್ಮ ಗಾಳಿಯನ್ನ ತೆಗಿತಾರೆ ಅಂದ್ರೆ ನೀವು ಇವತ್ತು ಟಾಪ್ ಅಲ್ಲಿ ಇರ್ಬೋದು, ಬಟ್ ಮುಂದಿನ ದಿನದಲ್ಲಿ ಯಾವ ರೀತಿ ಆದಂತಹ, ಯಾಕಂದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಬಹುದು. ನೀನು ಒಂದು ಸಾಮಾನ್ಯ ಪ್ರಜೆ ಆಗಿ ಇರತಕ್ಕಂಥದ್ದು, ಯಾವುದೇ ರೀತಿಯಾದ ಕಾನೂನನ್ನ ಉಲ್ಲಂಘನೆಯನ್ನ ಮಾಡಿದ್ರೆ ನಿಮ್ಮ ಸಮಾಧಿಯನ್ನ ನೀವೇ ತೋಡ್ಕೊಂಡಂತೆ ಅನ್ನೋ ಒಂದು ವಾರ್ನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ನಾನು ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಓಕೆ, ಈ ತರ ಮಾತನಾಡಿರುವಂಥದ್ದು ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಆಫೀಸರ್ ಈ ತರ ಸ್ಟಾರ್ ನಟರ ಬಗ್ಗೆ ಎಲ್ಲ ಮಾತನಾಡಿರೋದು. ಅದರಲ್ಲೂ ಕೂಡ ನೇರವಾಗಿ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂಥದ್ದು. ನನ್ನ ಸಹೋದ್ಯೋಗಿ ಧನು ನನ್ನ ಸಂಪರ್ಕದಲ್ಲಿದ್ದಾರೆ. ಧನು, ಒಂದು ಕಡೆಗೆ ಅರೆಸ್ಟ್ ಆಗಿ ಅದು ಅಲ್ಲಿಗೆ ಮುಕ್ತಾಯವಾಗಿದ್ದಂಥ ಬೆಳವಣಿಗೆಯನ್ನ ಅಲ್ಲಿರುವಂಥ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾತನಾಡಿ ಆ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ನಂತರ ನಿನ್ನೆ ಅಲ್ಲು ಅರ್ಜುನ್ ಈ ವಿಚಾರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡದೆ ಇದ್ದಿದ್ದರೆ ಇವತ್ತು ಈ ರೀತಿಯಾದಂಥ ಮಾತುಗಳು ಬರ್ತಾ ಇರಲಿಲ್ವೇನೋ ಅಂತ. ಎಸ್ ಅರುಣ್, ಏನಂದ್ರೆ ಈಗ ಅಲ್ಲು ಅರ್ಜುನ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ನೆಗೆಟಿವ್ ಮಾತುಗಳು ಮತ್ತೆ ಅವರ ಅಭಿಮಾನಿಗಳು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿಯೇ ರೇವಂತ್ ರೆಡ್ಡಿ ಏನು ಸಿಎಂ ಆಗಿದ್ರು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸದನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಂದು ಕಿಡಿಯನ್ನ ಕಾರಿದ್ರು. ಏನಂದ್ರೆ ಸಿನಿಮಾದವರಿಗೆ ಸಬ್ಸಿಡಿಯನ್ನ ಕೊಟ್ಟು ಮತ್ತೆ ಒಂದಿಷ್ಟು ನಾವು ಅವರಿಗೆ ಸಹಾಯವನ್ನ ಮಾಡಿದ್ದೇವೆ, ಅಂಥದ್ರಲ್ಲೂ ಕೂಡ ನಮಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾತುಗಳನ್ನು ಆಡಿದ್ರು. ಸೊ ಈ ಹಿನ್ನೆಲೆಯಾಗಿ ತಕ್ಷಣವೇ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಈ ಹಿನ್ನೆಲೆ ಈಗ ಪೊಲೀಸ್ ACP ಸಬ್ಬತಿ ವಿಷ್ಣುಮೂರ್ತಿ ಈಗ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು. ನಿಮ್ಮ ದಾದಾಗಿರಿ ಏನಿದ್ರು ನಿಮ್ಮಲ್ಲೇ ಇಟ್ಕೊಳ್ಳಿ, ಕಾನೂನು ಉಲ್ಲಂಘನೆ ಮಾಡುವಂತ ಏನಾದ್ರು ಕೆಲಸಗಳನ್ನ ಮಾಡಿದ್ರೆ ನಿಮ್ಮ ಸಮಾಧಿಯನ್ನ, ನಿಮ್ಮ ಗುಂಡಿಯನ್ನ ನೀವೇ ತೋಡ್ಕೊಂಡಂಗೆ ಅನ್ನೋ ಒಂದಿಷ್ಟು ಖಡಕ್ ವಾರ್ನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು ಈಗ ಅರುಣ್. ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.